ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 1 ವರ್ಷದ ಮಗುವಿನ ಸ್ಥಿತಿ ಗಂಭೀರವಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ ವ್ಯವಸ್ಥೆಯ ಮೂಲಕ ಮಂಗಳೂರಿಗೆ ಯಶಸ್ವಿಯಾಗಿ ರವಾನಿಸಲಾಯಿತು. ಈ ಕುರಿತು ಆಂಬ್ಯುಲೆನ್ಸ್ ಚಾಲಕ ಮಾತನಾಡಿ, ಮಗುವಿನ ಆರೋಗ್ಯ ಸ್ಥಿತಿ ಗಂಭೀರವಾಗುವ ಕಾರಣ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ತಲುಪಿಸುವುದು ನಮ್ಮ ಗುರಿ. ಸುಮಾರು 2 ಗಂಟೆ 30 ನಿಮಿಷಗಳಲ್ಲಿ ಮಂಗಳೂರನ್ನು ತಲುಪಿದ್ದೇವೆ ಎಂದರು. ಅಸ್ಸಾಂ ಮೂಲದ ಈ ಮಗುವಿನ ಪೋಷಕರು ಉದ್ಯೋಗದ ಹುಡುಕಾಟದಲ್ಲಿ ಹಾಸನಕ್ಕೆ ಬಂದು ನಿಲ್ಲಿಸಿದ್ರು. ಇದೀಗ ಮಗುವಿನ ಪ್ರಾಣ ಉಳಿಸಲು ಕೈಗೊಂಡಿರುವ ಈ ಝೀರೋ ಟ್ರಾಫಿಕ್ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ್, ಇದು ಪಾಪು ಬಂದು ಹಾಸನ್ ಇಮ್ಸ್ ಮಕ್ಕಳ ಹಾಸ್ಪಿಟ್ಲಿಂದ ಮಂಗಳೂರು ಎಜೆ ಹಾಸ್ಪಿಟ್ಲಿಗೆ ಒಂದು ವೆಂಟಿಲೇಟರ್ ಬೇಬಿ ಶಿಫ್ಟ್ ಮಾಡಬೇಕು ಅಂತ ಒಂದು ಫೋನ್ ಬಂದಿತ್ತು. ಹಂಗಾಗಿ ನಾವು ಶಿಫ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಬಂದು ಈಗ ಆ ಪಾಪುಗೆ 2 ದಿವಸದಿಂದ ವೆಂಟಿಲೇಟರ್ ಇತ್ತಂತೆ, ತುಂಬ ಸೀರಿಯಸ್ ಇದೆ ಪಾಪು. ಹಂಗಾಗಿ ಹಾಸನಲ್ಲಿ ಆ ಚಿಕಿತ್ಸೆ ಇಲ್ಲದ ಕಾರಣದಿಂದ ಅವರು ಮಂಗಳೂರಿಗೆ ಶಿಫ್ಟ್ ಮಾಡ್ತಾಯಿದ್ದಾರೆ. ಮಂಗಳೂರಿಗೆ ಝೀರೋ ಟ್ರಾಫಿಕ್ ಮೂಲಕ ಇಲ್ಲಿಂದ ನಾವು ಎಜೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸ್ಕೊಡ್ತಾ ಇದ್ದೀವಿ. ಸರ್, ಮಂಗಳೂರು ತನಕ ಇರೋಲ್ಲ. ನಾವು ಮಂಗಳೂರು ತನಕ ಝೀರೋ ಟ್ರಾಫಿಕ್ ನಮ್ಮ ಗಾಡಿ ಸಂಘದಲ್ಲಿ ಏನಿದೆ, ಸಂಘದ ಗಾಡಿಗಳೆಲ್ಲ ಮಧ್ಯದಲ್ಲಿ ರೋಡೆಲ್ಲ ಬಿಡಿಸ್ಕೊಡ್ತಾರೆ. ಸರ್, ಇಲ್ಲಿಂದ ನಾವೀಗ ಹೊರಟ್ರೆ ಒಂದು 2.5 ಅವರ್ ಬೇಕು. ಘಾಟ್ ಸೆಕ್ಷನ್ ಎಲ್ಲ ಇದೆ. ಒಂದು 2 to 2.5 ಅವರಲ್ಲಿ ರೀಚ್ ಮಾಡ್ತೀವಿ. ನಾನು ಸುಮಾರು ಸರಿ ಝೀರೋ ಟ್ರಾಫಿಕ್ ಹೊಡೆದಿದ್ದೀನಿ. ನಂದು 15 ವರ್ಷ ಸರ್ವಿಸ್ ಇದೆ. ಮುಂಚೆಯಿಂದನೂ ಇದೇ ಥರ ಝೀರೋ ಟ್ರಾಫಿಕ್ ಬಂದವರಿಗೆಲ್ಲ ಎಲ್ಲರಿಗೂ ಹೆಲ್ಪ್ ಮಾಡಿಕೊಟ್ಟಿದ್ದೀವಿ. ಇವಾಗ ಅಸ್ಸಾಂ ಅವರು ಇಲ್ಲಿಯವರಲ್ಲ. ಹಂಗಾಗಿ ಅವರಿಗೀಗ ನಾನೊಂದು ಪಾಪು ಉಳಿಸೋಕ್ಕೋಸ್ಕರ ನಾವು ಇಲ್ಲಿ ಹಾಸನಿಂದ ಅಲ್ಲಿ ತನಕನೂ ನಮ್ಮ ಪೃಥ್ವಿ ಅಂತ ಅವನ ಕೋ ಪೈಲಟು ಮತ್ತು ನಮ್ಮ ಬ್ರದರ್ ಜಾಬೀರ್ ಅಂತ ಸ್ಟಾಫು ಎಲ್ಲ ಸೇರಿ ನಾವು ಅಲ್ಲಿಗೆ ಶಿಫ್ಟ್ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮಧುಸೂದನ್ ಅಂತ.